ಎಸ್ಡಿಪಿಐನ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜಿ ಅವರನ್ನ ಜಾರಿ ನಿರ್ದೇಶನಾಲಯವು ಬಂಧಿಸಿರುವುದನ್ನು ಖಂಡಿಸಿ ಸಾಗರದಲ್ಲೂ ಪ್ರತಿಭಟನೆ ನಡೆಸಲಾಯಿತು. ಎಸ್ಡಿಪಿಐ ಸಾಗರ ತಾಲೂಕು ಘಟಕದ ವತಿಯಿಂದ ಆಜಾದ್ ಸರ್ಕಲ್ನ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಜಾರಿ ನಿರ್ದೇಶನಾಲಯವು ಫೈಜಿರನ್ನ ಅಕ್ರಮ ಮನಿ ಲಾಂಡರಿಂಗ್ ಕೇಸ್ನಲ್ಲಿ ಬಂಧಿಸಿದ್ದು ಈ ಬಂಧನವು ಅಕ್ರಮವಾಗಿದೆ ಎಂದು ಖಂಡಿಸಿದೆ. ಈ ಪ್ರತಿಭಟನೆಯಲ್ಲಿ ಸಾಗರ ತಾಲೂಕು ಘಟಕದ ವಸೀಂ, ಶಾಕಿರ್, ಇಮ್ತಿಯಾಜ್ ಬಾಷಾ, ಅಮೀರ್, ಆರಿಫ್, ಸಮೀವುಲ್ಲಾ, ಅನ್ಸರ್, ಬಿಲಾಲ್, ಅರ್ಫಾಸ್, ಇರ್ಷಾದ್ ಹಾಜರಿದ್ದರು. ಉದ್ದೇಶ ಎಲ್ಲರಿಗೂ ಗೊತ್ತಿದೆ. ನಮ್ಮ ರಾಷ್ಟ್ರ ಅಧ್ಯಕ್ಷರಾದ ಎಂಕೆ ಫರೀದ್ ಅವರಿಗೆ ಫೈಜಿ ಅವರಿಗೆ ಬಂಧನವನ್ನು ಮಾಡಿದ್ದಾರೆ. ಅದು ನಮಗೇನಂತ ಹೇಳಿದ್ರೆ, ಕೇಂದ್ರದಲ್ಲಿ ಕೂತಿರುವ ಸರ್ಕಾರ ತಮ್ಮ ಅಧಿಕಾರಿಗಳಿಗೆ ಏನಿದೆ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಇವತ್ತು ಸೇರಿ ಇದು ಭಾರಿ ನಮ್ಮ ದೇಶಕ್ಕೆ ಈ ರೀತಿ ಆಗೋದು ಒಳ್ಳೆಯದಲ್ಲ. ಯಾಕಂದರೆ ಅಮಾಯಕರೆಲ್ಲ ಬಂಧಿಸ್ತಾ ಇದ್ದಾರೆ ಅಂತ ಹೇಳಿ ನಮ್ಮ SDPIದಿಂದ ನಾವು ಸಾಗರ ತಾಲೂಕು ಕಮಿಟಿಯಿಂದ ನಮ್ಮ ಸೋಷಿಯಲ್ ಡೆಮೋಕ್ರಾಟ್ ಪಾರ್ಟಿಯಿಂದ ನಾವು ಸೇರ್ಕೊಂಡಿದ್ದೀವಿ. ನಮ್ಮ ಮನವಿ ಏನಂತ ಹೇಳಿದ್ರೆ, ನಮ್ಮ ರಾಜ್ಯ ಅಧ್ಯಕ್ಷರಾದ ಎಂಕೆ ಫೈಜಿ ಅವರಿಗೆ ತಕ್ಷಣ ಬಿಡುಗಡೆ ಮಾಡಬೇಕಂತ ಹೇಳ್ತೀವಿ. ಇದೇ ನಮ್ಮಿಷ್ಟ ಮನವಿ. ಈ ದಿನ ನಾವು ಪ್ರತಿಭಟನೆ ಹಮ್ಮಿಕೊಳ್ಳುವ ಕಾರಣ ಏನಂದರೆ, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆದಂತಹ ಎಂಕೆ ಫೈಜಿ ಸಾಹೇಬರಿಗೆ ಇವತ್ತು ಬೆಳಿಗ್ಗೆ ಇಡಿ ಅಧಿಕಾರಿಗಳು ಬಂಧನ ಮಾಡಿರುತ್ತಾರೆ. ಆದ ಕಾರಣ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅವರಿಗೆ ತಕ್ಷಣ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆದ ಎಂಕೆ ಫೈಜಿ ಸಾಹೇಬರಿಗೆ ತಕ್ಷಣ ಬಿಡುಗಡೆ ಮಾಡಬೇಕು. ಈ ನಮ್ಮ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ SDPI ಒಂದು ನ್ಯಾಷನಲ್ ಆಥರೈಸ್ಡ್ ಪಾರ್ಟಿ ಈ ದಿನ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಬಿಡುಗಡೆಗೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟಗಳನ್ನು ಮಾಡುತ್ತಾ ನಾವು ಪ್ರತಿಭಟನೆ ಮಾಡುತ್ತೇವೆ. ತಕ್ಷಣ ಎಂಕೆ ಫೈಜಿ ಸಾಹೇಬರಿಗೆ ಬಿಡುಗಡೆಗೊಳಿಸಬೇಕು. ನಮ್ಮ ರಾಷ್ಟ್ರಾದ್ಯಂತ ವಫ್ಪಿನ ಪ್ರತಿಭಟನೆಗಳು ಏನು ನಡೆದಿತ್ತು ಆ ಒಂದು ವಿಚಾರವಾಗಿ ನಮ್ಮ ಎಲ್ಲ ಪ್ರೊಟೆಸ್ಟ್ಗಳನ್ನು, ನಮ್ಮ ವಫ್ಪಿನ ಎಲ್ಲ ಪ್ರೊಟೆಸ್ಟ್ಗಳನ್ನು ಉತ್ತಮವಾಗಿ ಚೆನ್ನಾಗಿ ನಡೆಯಿತು. ಆ ಒಂದು BJP ರಾಷ್ಟ್ರೀಯ BJP ಸರ್ಕಾರಕ್ಕೆ ನೋಡಲಾದ ಕಾರಣ ಎಂಕೆ ಫೈಜಿ ಸಾಹೇಬರಿಗೆ ಅಕ್ರಮವಾಗಿ ಬಂಧನ ಮಾಡಿದ್ದಾರೆ. ಅವರಿಗೆ ತಕ್ಷಣ ಬಿಡುಗಡೆ ಮಾಡಬೇಕು. ಇಲ್ಲದಿದ್ದರೆ ನಾವು ಉಗ್ರವಾದ ಹೋರಾಟಗಳನ್ನು ಮಾಡ್ತೇವೆ. ಇವತ್ತೇನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ